ಯಾವುದು ಶಾಶ್ವತದ ಅದು ಆತ್ಮ ಜ್ಯೋತಿ ಅದ, ಚೈತನ್ಯ ಅಸ್ತಿತ್ವದ. ಆ ಚೈತನ್ಯ ಅಸ್ತಿತ್ವದ ಪ್ರಾಪ್ತಿ ನಾವು ಮಾಡ್ಕೋಬೇಕಾಗಿತ್ತಂದ್ರ ಜೀವನದಲ್ಲಿ ಉತ್ತಮ ಅಕಿಂಚನ ಧರ್ಮದ ಅತ್ಯವಶ್ಯಕದ. ಇವತ್ತಿನ ಧರ್ಮ ಯಥೋನ ಕಿಂಚಿತ್ ತಥೋನ ಕಿಂಚಿತ್, ಅಲ್ಲಿ ಏನಿಲ್ಲ ಇಲ್ಲಿ ಏನಿಲ್ಲ ಎಲ್ಲಿ ಏನಿಲ್ಲ. ಯಾವ್ದು ನಮ್ಮ ಕಣ್ಣಿ ಕಾಣಕದೆಲ್ಲ ಸುಳ್ಳ, ಯಾವ್ದು ನಿರಾಕಾರ ಅದದು ಸತ್ಯ. ಆ ಆತ್ಮನ ಅಸ್ತಿತ್ವದ ಪ್ರಾಪ್ತಿಗೋಸ್ಕರ ಅಕಿಂಚನ್ಯ. ಬರುವಾಗ ಒಬ್ನೇ ಬಂದಿನಿ, ಹೋಗಾಗ ಒಬ್ನೇ ಹೋಗ್ತೀನಿ. ಬರುವಾಗ ಕರ್ಮ ತಂದಿನಿ, ಹೋಗಾಗ ಕರ್ಮ ನಾಶ ಮಾಡಿ ನಾವು ಹೋಗ್ಬೇಕು ಅಂತಕ್ಕಂಥ ಸದುದ್ದೇಶವನ್ನು ಹೊಂದಿ ನಾವು ಈ ಪರ್ಯುಷಣ ಪರ್ವ ರಾಜ್ಯದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಪರಿಗ್ರಹಗಳನ್ನ, ಪಾಪ ಕರ್ಮಗಳನ್ನ, ಕಷಾಯಗಳನ್ನ ನಿವೃತ್ತಿ ಮಾಡುವುದೇ ಉತ್ತಮ ಅಕಿಂಚನ್ಯ. ಆ ಧರ್ಮದ ಪ್ರಾಪ್ತಿಗೋಸ್ಕರ ಆತ್ಮನ ಅವಲೋಕನ ಅಂದ್ರೆ ನಾನಾರು, ನನ್ನ ಸ್ವರೂಪವೇನು, ನಾ ಎಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕು, ಆ ಒಂದು ಆತ್ಮ ತತ್ವದ ಅಭಿರುಚಿಯಿಂದ ಆತ್ಮತತ್ವದ ಅನುಭವ, ಅದಕ್ಕೆ ನಮ್ಮಲ್ಲಿ ಆತ್ಮಾನುಭೂತಿ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ. ಆತ್ಮನ ಅನುಭೂತಿಯನ್ನು ಮಾಡಿಕೊಡ್ತಕ್ಕಂಥದ್ದು. ಬಾಹ್ಯ ಚರ್ಮ ಚಕ್ಷುವಿಗೆ ಆತ್ಮನ ದರ್ಶನ ಆಗೋದಿಲ್ಲ. ಅದರ ಜ್ಞಾನ ನೇತೃವಿನಿಂದ, ಅನುಭವ ನೇತೃವಿನಿಂದ ಆತ್ಮನನ್ನ ನೋಡ್ತಕ್ಕಂಥ ಸಾಮರ್ಥ್ಯ ಈ ಜೀವಾತ್ಮನಿಗೆ. ಆ ಬ್ರಹ್ಮ ತತ್ವ ಪ್ರಾಪ್ತಿಗಾಗಿ ಅರ್ಥಾತ್ ನಾಳೆ ಬ್ರಹ್ಮಚರ್ಯ ಧರ್ಮದ ಲಕ್ಷಣವನ್ನು ಹೇಳಲಾಗ್ತದೆ. ಅದಕ್ಕಿಂತ ಮುಂಚೆ ಅಪರಿಗ್ರಹಿ ಆದಾಗ ಮಾತ್ರ ನಾವು ಬ್ರಹ್ಮ ತತ್ವ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ. ಅಂತ ಉತ್ತಮ ಅಕಿಂಚನ ಪ್ರಾಪ್ತಿಗೋಸ್ಕರ ಗುರು ಶಿಷ್ಯನಿಗೆ ಬೋಧನೆ ನೀಡಿದ. ಗುರು ಧನ್ಯ 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 ಅಂತ ಶಿಷ್ಯ ಗುರುವಿಗೆ ನತಮಸ್ತಕನಾಗಿ ಸಾಷ್ಟಾಂಗ ದರ್ಶನ ಮಾಡಿ ಜೀವನವನ್ನು ಕೃತಕೃತ್ಯ ಮಾಡಿಕೊಂಡ.